ಎಸ್ ಇಲ್ಲಿ ನೋಡ್ರಿ, ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಪಾಠದೊಳಗ ಏನ್ ಮಾಡ್ಬೇಕಂದ್ರೆ ಹೇಳಿಕೆಯನ್ನು ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸುವಂತಹ ಲೆಕ್ಕಗಳು ಬರುವ ಸಾಧ್ಯತೆ ಇದೆ. ಇದಕ್ಕ ಎಷ್ಟು ಇರ್ತದೆ ಅಂದ್ರೆ 1 ಮಾರ್ಕ್ಸ್ ಬರ್ಬೋದು. ಮೋಸ್ಟ್ಲಿ 1 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ತಾರೆ. ಓಕೆ, ಇದನ್ನ ಹೆಂಗ್ ಮಾಡೋದು ಅಂದ್ರ ನೋಡ್ರಿ, ಒಂದು ಹೇಳಿಕೆ ಐತಿ. ಮೇರಿಯ ವಯಸ್ಸು ಸಾಹಿಲನ ವಯಸ್ಸಿನ 3ರಷ್ಟಕ್ಕಿಂತ 5 ವರ್ಷ ಹೆಚ್ಚಾಗಿದೆ ಅಂತ. ಹೌದಾ? ಒಂದು ಆ ಹೇಳಿಕೆಯನ್ನ ಓದಿದ ತಕ್ಷಣ ಕೆಲವೊಬ್ಬರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಬಟ್ ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನ್ ಮಾಡ್ಬೇಕು, ಮೇರಿಯ ವಯಸ್ಸು ಅಂತ ಫಸ್ಟ್ 2 ಶಬ್ದಗಳದಾವ. ಅದನ್ನ ಮೇರಿಯ ವಯಸ್ಸು ಈಕ್ವಲ್ ಟು 2 ಎಕ್ಸ್ ಅಂತ ತಗೋಬೇಕು. ಯಾಕಂದ್ರೆ ಇದು ಒಂದು 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಆಗಿರೋದ್ರಿಂದ ಇಬ್ಬರು ವ್ಯಕ್ತಿಗಳಿಗೆ ಒಂದೊಂದು ಚರಾಕ್ಷರವನ್ನ ನಾವು ಸೂಚಿಸಬೇಕು. ಮೇರಿಗೆ ನಾವೇನು ಸೂಚಿಸ್ತೀವಿ, ಎಕ್ಸ್ ಅಂತ ಸೂಚಿಸ್ತೀವಿ. ಇನ್ನೊಬ್ಬ ವ್ಯಕ್ತಿ ಅದನ್ನ ಸಾಹಿಲ್ ಅದನ್ನ, ಸಾಹಿಲನ ವಯಸ್ಸು ಅಂದ್ರ ವಾಯ್ ಅಂತ ನಾವು ತಗೊಳ್ತೀವಿ. ಈಗ ಹೋಲಿಕೆಯನ್ನ ನಾವು ಗಮನವಿಟ್ಟು ನೋಡ್ಬೇಕೇನಂದ್ರ ಮೇರಿಯ ವಯಸ್ಸು ಸಾಹಿಲನ ವಯಸ್ಸಿಗಿಂತ, ಹಂಗಾದ್ರ ಇಲ್ಲಿಷ್ಟೇ ತಿಳ್ಕೊಳ್ಬೇಕು. ಮೇರಿಯ ವಯಸ್ಸು ಈಕ್ವಲ್ ಟು ಅಂತ ಒಂದು ನೀವು ಚಿಹ್ನೆ ಹಾಕೊಂಡ್ರು ಏನೂ ತಪ್ಪಿಲ್ಲ. ಮೇರಿಯ ವಯಸ್ಸು ಈಕ್ವಲ್ ಟು ಸಾಹಿಲನ ವಯಸ್ಸಿನ 3ರಷ್ಟಕ್ಕಿಂತ 5 ವರ್ಷ ಹೆಚ್ಚು. ಇದನ್ನ ನಾವು ಇದೇ ಹೇಳಿಕೆಯನ್ನ ಈಗ ಈ ಚರಾಕ್ಷರಗಳನ್ನ ಬಳಸಿ ನಾವೇನ್ ಮಾಡೋಣ, ಪರಿವರ್ತನೆ ಮಾಡೋಣ. ಮೇರಿಯ ವಯಸ್ಸು ಎಕ್ಸ್ ಐತಿ, ಸಾಹಿಲನ ವಯಸ್ಸು ವಾಯ್ ಐತಿ. ಫಸ್ಟ್ ಇಟ್ಕೋಬೇಕಾದದ್ದು ಮೇರಿಯ ವಯಸ್ಸು. ಮೇರಿಯ ವಯಸ್ಸು ಇಸ್ ಈಕ್ವಲ್ ಟು ನಾವೇನಂತ ಇಟ್ಕೊಳ್ತೀವಿ, ಎಕ್ಸ್ ಅಂತ ಇಟ್ಕೊಳ್ತೀವಿ. ಅಂದ್ರೆ ಮೇರಿಯ ವಯಸ್ಸು ಈಕ್ವಲ್ ಟು ಒಂದೇವಿ, ಈಕ್ವಲ್ ಟು ಇಟ್ಕೊಳ್ತೀವಿ. ಸಾಹಿಲನ ವಯಸ್ಸಿಗೆ ಹೋಲಿಕೆ ಮಾಡಿದಾರ. ಫಸ್ಟ್ ಸಾಹಿಲನ ವಯಸ್ಸು ವಾಯ್ ಅಂತ ಇಟ್ಕೊಂಡ್ರಿ. ಸಾಹಿಲನ ವಯಸ್ಸಿನ 3ರಷ್ಟು ಅಂದಾರ. 3ರಷ್ಟು 2ರಷ್ಟು 5ರಷ್ಟು ಅಂದಾಗ ನಾವು ಅದಕ್ಕ ಗುಣಾಕಾರ ಮಾಡಬೇಕು. ಹಂಗಾದ್ರ 3ನ್ನ ಇಲ್ಲಿ ಗುಣಿಸಿದ್ರೆ ಇದು 3 ವಾಯ್ ಆಯ್ತು. 5 ವರ್ಷ ಹೆಚ್ಚಾಗಿದೆ. ನೋಡ್ರಿ, ಹೆಚ್ಚು ಕಡಿಮೆ. ಹೆಚ್ಚು ಅಂದಾಗ ನಾವು ಯಾವತ್ತು ಅಧಿಕ ಚಿಹ್ನೆಯನ್ನ, ಪ್ಲಸ್ ಚಿಹ್ನೆಯನ್ನ ಬಳಸ್ತೇವೆ. ಕಡಿಮೆ ಅನ್ನಾಕ ಮೈನಸ್ ಋಣಾತ್ಮಕ ಚಿಹ್ನೆಯನ್ನ ಬಳಸ್ತೇವೆ. ಇಲ್ಲಿ ಅಧಿಕ ಚಿಹ್ನೆಯನ್ನ ಬಳಸ್ತೇವೆ. ಯಾಕಂದ್ರೆ ಹೆಚ್ಚಾಗಿದೆ ಅಂತಿದೆ, ಅಧಿಕ ಚಿಹ್ನೆ ಬಳಸ್ತೀವಿ. 5 ವರ್ಷ, ಎಷ್ಟು ವರ್ಷ? 5 ವರ್ಷ ಹೆಚ್ಚಾಗಿದೆ. ಅಂದಾಗ ಎಕ್ಸ್ ಈಕ್ವಲ್ ಟು 3y ಪ್ಲಸ್ 5 ಅನ್ನುವಂತ ಒಂದು ಸರಳ ಸಮೀಕರಣ, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಸಿಕ್ಕಿದೆ. ಇದನ್ನ ನಾವು ಆದರ್ಶ ರೂಪದಾಗ ಬರೆದಿವಿ ಅಂದ್ರ ಏನಾಗ್ತದಂದ್ರ ಎಕ್ಸ್ ಈ 3y ಈ ಕಡೆ ಬಂದ್ರೆ ಮೈನಸ್ 3y ಆಗ್ತೈತಿ, ಈಕ್ವಲ್ ಟು 5 ಉಳಿತೈತಿ. 5 ಕೂಡ ಈ ಕಡೆ ತಗೊಳ್ಬಹುದು ನೀವು, ಸಂಪೂರ್ಣವಾಗಿ ಆದರ್ಶ ರೂಪ ಮಾಡ್ಬೇಕಾಗ್ತದೆ. ಅಥವಾ ಹಿಂಗೆ ಇಟ್ಟು ಏನು ತಪ್ಪಿಲ್ಲ. ಈ ರೀತಿಯಾಗಿ ಏನ್ ಮಾಡಬಹುದಂದ್ರ ನಾವು ಹೇಳಿಕೆಯನ್ನ ಸಮೀಕರಣವಾಗಿ ವ್ಯಕ್ತಪಡಿಸುವುದನ್ನ ಮಾಡಬಹುದು. ಯಾವುದೇ ಒಂದು ಗೊಂದಲ, ಕನ್ಫ್ಯೂಷನ್ ಇರಲಾರ್ದೆ. ಥ್ಯಾಂಕ್ ಯು. ನಿಮ್ಮ ಪುಸ್ತಕದೊಳಗ 3.1 ಅಭ್ಯಾಸದೊಳಗ ಸ್ವಲ್ಪ ಟಫ್ ಅನ್ಸುವಂತ ಒಂದು ಲೆಕ್ಕ ಐತಿ. ಅದು 5ನೇ ಲೆಕ್ಕ. ಏನೈತಂದ್ರ ಉದ್ದವು ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿರುವ ಆಯತಾಕಾರದ ಹೂದೋಟದ ಸುತ್ತಳತೆಯ ಅರ್ಧವು 36 ಮೀಟರ್. ಹೂದೋಟದ ಅಳತೆಗಳನ್ನು ಕಂಡುಹಿಡಿಯಿರಿ ಅಂತ ಐತಿ. ಇಲ್ಲಿವರೆಗೆ ನೋಡೋದು 36 ಮೀಟರ್ ಅಂತ ಕೊಟ್ರಲ್ಲ, ಅಲ್ಲಿ ತನಕ ಅಷ್ಟ ಫಸ್ಟ್ ನೋಡೋದ್ರಿ. ಉದ್ದವು ಅಗಲಕ್ಕಿಂತ ಅಂದ್ರೆ ಹಂಗಾರೆ 2 ಎಲಿಮೆಂಟ್ಸ್ ಇರ್ತಾವ. ಇದ್ರೊಳಗ ಯಾವ್ಯಾವ ಇರ್ತಾವ್ರಿ? ಇಲ್ಲಿದ್ದಂತ ಈ ಲೆಕ್ಕದೊಳಗ ಉದ್ದ ಮತ್ತು ಅಗಲ ಅನ್ನುವಂತ 2 ಎಲಿಮೆಂಟ್ಸ್ ಅದಾವ. ಹಂಗಾರೆ ಉದ್ದ ಅನ್ನಕ ನಾವು ಎಲ್ ಅಂತ ಬರ್ಕೋತೇವೆ, ಅಗಲ ಅನ್ನಕ ಬಿ ಅಂತ ಬರ್ಕೋತೇವೆ. ಈಗ ಆಗಡೆ ಹೇಳಿದಂಗ ಮೇರಿಯ ವಯಸ್ಸು ಅಂತಿತ್ತು. ಮೇರಿ ವಯಸ್ಸು ಈಕ್ವಲ್ ಟು ಅಂತ ಬರ್ದಿದ್ವಿ. ಮತ್ತೊಂದು ಲೆಕ್ಕದಾಗ ಏನ್ ತಗೊಂಡಿದ್ವಿ? ಆಗಡೆ ಏನ್ ತಗೊಂಡಿದ್ವಿ? ಇನ್ನೊಂದು ಲೆಕ್ಕದಾಗ ಹೆಣ್ಣು ಮಕ್ಕಳ ಸಂಖ್ಯೆಯು ಅಂತ ತಗೊಂಡಿದ್ವಿ. ಇಲ್ಲಿ ಉದ್ದವು ಅಂತ ಐತಿ. ಉದ್ದವು ಇದ್ದಲ್ಲೇ
ಮಾಡ್ತೀರಿ ಅಂದ್ರೆ ಉದ್ದ ಈಕ್ವಲ್ ಟು ಎಲ್. ಎಲ್ ಈಸ್ ಈಕ್ವಲ್ ಟು ಅಗಲಕ್ಕಿಂತ 4 ಮೀಟರ್, ಅಗಲ ಬಿ 4 ಮೀಟರ್ ಹೆಚ್ಚು. ಹೆಚ್ಚು ಅಂದ್ರೆ ನಾವೇನ್ ತಗೊಂಡಿದ್ವಿ? ಪ್ಲಸ್ ತಗೊಂಡಿದ್ವಿ. ಸೊ ಇಲ್ಲೂ ಕೂಡ ನಾವೇನ್ ಮಾಡ್ತೀವಿ? ಹೆಚ್ಚು ಅನ್ನಕ ಪ್ಲಸ್ ತಗೋತೀವಿ, 4 ಬರೀತೀವಿ. ಈಗ ಆದರ್ಶ ರೂಪಕ್ಕೆ ಪರಿವರ್ತನೆ ಮಾಡ್ಕೊಂಡು ಇದ್ದ ಎಲ್ ಇಸ್ ಈಕ್ವಲ್ ಟು ಎಲ್, ಈ ಬಿ ಕಡಿಮೆ ಮೈನಸ್ ಬಿ ಈಕ್ವಲ್ ಟು 4 ಬರ್ತೈತಿ. ಇದು ಸಮೀಕರಣ ಒಂದು ಸಿಕ್ತಿದೆ, ಒಂದೇ ಸಮೀಕರಣ. ಆಕ್ಚುಲಿ ಇಲ್ಲಿ ಊದೋಟದ ಅಳತೆ ಕಂಡು ಹಿಡಿಯಿರಿ ಅಂದ. ಅದರ ಅರ್ಥ ಉದ್ದ ಮತ್ತು ಅಗಲಗಳನ್ನ ಕಂಡು ಹಿಡಿಯಿರಿ ಅಂದ. ಉದ್ದ ಅಗಲಗಳನ್ನ ಕಂಡು ಹಿಡಿಬೇಕಾದ್ರ ನಮಗೆ ಎಷ್ಟೊತ್ತಿದ್ರು ಎಷ್ಟು ಬೇಕ್ರಿ? 2 ಸಮೀಕರಣಗಳು ಬೇಕು. ಒಂದು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಬೇಕು. ಹಾಗಾದ್ರೆ ಇದಕ್ಕೊಂದು ಜೋಡಿ ಸಮೀಕರಣ ಇಲ್ಲಿ ಐತಿ. ಈ ಹೇಳಿಕೆಯೊಳಗ ಅವರು ಕೊಟ್ಟಿದಾರ ಜೋಡಿ ಸಮೀಕರಣ ಅಂತ. ಎಲ್ಲಿ ಕೊಟ್ಟಾರೆ? ಇಲ್ಲಿ ನೋಡ್ರಿ, ಭೂದೋಟದ ಸುತ್ತಳತೆಯ ಅರ್ಧ. ಇದನ್ನು ಓದುವಾಗ ಬಹಳ ಕರೆಕ್ಟ್ ಆಗಿ ಓದ್ಬೇಕು. ಭೂದೋಟದ ಸುತ್ತಳತೆಯ ಅರ್ಧ ಅಂದ್ರ ಸುತ್ತಳತೆಯ ಅರ್ಧ ಅಂದ್ರ ಸುತ್ತಳತೆಯ ಅರ್ಧ ಎಷ್ಟೈತಿ? 36 ಮೀಟರ್ ಐತಿ. ನಮಗೆ ಈಗಾಗಲೇ ಗೊತ್ತೈತಿ ಏನ್ರಿ, ಆಯತ ಆಕಾರದ ಭೂದೋಟ ಐತಂದ್ರ ಆಯತದ ಸುತ್ತಳತೆಯ ಸೂತ್ರವನ್ನ ಇಲ್ಲಿ ಬಳಸಬೇಕು ಅಂತ ಹೇಳಿ. ಆಯತದ ಸುತ್ತಳತೆಯ ಸೂತ್ರ ಏನ್ ಹೇಳಿ? 2 ಇಂಟು ಬ್ರಾಕೆಟ್ ಎಲ್ ಪ್ಲಸ್ ಬಿ ಅಂದ್ರೆ ಈಕ್ವಲ್ ಟು ಕೊಟ್ಟ ಸುತ್ತಳತೆಯ ಅರ್ಧವು. ಎಲ್ಲೇ ನಿಮ್ಮದು ವಿಭಕ್ತಿ ಪ್ರತ್ಯಯ ನೋಡ್ರಿ, ಹೂ ಯಾವ ವಿಭಕ್ತಿ ಪ್ರತ್ಯಯ? ಪ್ರಥಮ ವಿಭಕ್ತಿ ಪ್ರತ್ಯಯ ಎಲ್ಲಿ ಬರ್ತದೆ? ಅಲ್ಲಿ ಈಕ್ವಲ್ ಟು ಚಿಹ್ನೆ ಬರ್ತದೆ ಅಂತ ಹೇಳ್ಕೊಡಿ. ಹಂಗಾರೆ ಸುತ್ತಳತೆಯ ಅರ್ಧ ಅಂದ, ಸುತ್ತಳತೆಯ ಅರ್ಧ ಅಂದ್ರೆ ಡಿವೈಡೆಡ್ ಬೈ 2 ಅಂತ ಇಟ್ಕೋಬೇಕು ಯಾವಾಗೆಲ್ಲ. ಯಾಕೆ ಅರ್ಧ ಅಂದ್ರೆ 1/2. ಅರ್ಧವು 36 ಮೀಟರ್ ಐತಿ. ಹಂಗಾರೆ 2 ಏನಾಗ್ತದೆ? ಕ್ಯಾನ್ಸಲ್ ಆತ. ಈಗ ಎಲ್ ಪ್ಲಸ್ ಬಿ ಈಕ್ವಲ್ ಟು 36 ಬಂತು. ಇದು ಇಕ್ವೇಶನ್ ನಂಬರ್ 2. ಹಂಗಾದ್ರೆ ನಮಗೆ ಇಲ್ಲಿ ಏನು ಬಂದು ಅಂದ್ರ 2 ಜೊತೆಗಳು ಬಂದು. ಒಂದು ಜೊತೆ ಇಲ್ಲೈತ್ರಿ, ಇನ್ನೊಂದು ಜೊತೆ ಇಲ್ಲೈತಿ. ಈಗಾಗಲೇ ಇನ್ನು ಹೆಂಗ ನಾವು ಸಾಲ್ವ್ ಮಾಡ್ಬೇಕು? ವರ್ಜಿಸುವ ವಿಧಾನವನ್ನ ಯೂಸ್ ಮಾಡ್ತೀವಿ. ಗೊತ್ತೈತಿ, ವಿಲೋಮ ಚಿಹ್ನೆಗಳನ್ನ ಕ್ಯಾನ್ಸಲ್ ಆಗಾವ. ಇದನ್ನ ನೀವು ಏನ್ ಮಾಡ್ಬೇಕು? ಎಲ್ ಮತ್ತು ಬಿ ಗಳ ಅಳತೆಗಳನ್ನ ಕಂಡುಹಿಡಿಯಬೇಕು. ನನ್ನ ಉದ್ದೇಶ ಏನಿತ್ತಂದ್ರ ಈ ಹೇಳಿಕೆಯನ್ನ ಸಮೀಕರಣವಾಗಿ ಸರಿಯಾಗಿ ಬರ್ಕೊಂಡಾಗ ಮಾತ್ರ ಸರಿಯಾದ ಒಂದು ಅಳತೆಗಳು ಸಿಗ್ತಾವ ಅನ್ನೋದನ್ನ ಹೇಳೋದಿತ್ತು. ಅದಕ್ಕಾಗಿ ಸಮೀಕರಣವನ್ನು ಬರ್ಕೊಳ್ಳೋದು ಈ ರೀತಿಯಾಗಿ ಕಲ್ತ್ಕೊಳ್ಳಿ. ಧನ್ಯವಾದ.